ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 1ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವೃಷಭ ರಾಶಿಗೆ ಗುರುಗ್ರಹವು ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹವು ವೃಷಭ ರಾಶಿಗೆ ಬದಲಾವಣೆ ಆಗುವುದರಿಂದ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಅನುಭವಿಸಬಹುದು ಅನ್ನೋದನ್ನು ಈಗಾಗಲೇ ನಾನು ಗುರುಬಲ 2024 ಅನ್ನುವಂತಹ ವಿಡಿಯೋನಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಆ ಲಿಂಕಿನ ಸಹಾಯದಿಂದ ನೋಡಬಹುದು. ಅಥವಾ ಶಂಕರಾನಂದ ಯೂಟ್ಯೂಬ್ ವಾಹಿನಿಗೆ ಭೇಟಿ ಕೊಟ್ಟರೆ ಅಲ್ಲಿ ನಿಮಗೆ ಎಲ್ಲ ರಾಶಿಯ ವಿಡಿಯೋಗಳು ಸಹ ಸಿಗುತ್ತೆ. ಅದರ ಬಗ್ಗೆ ಗುರುಬಲದ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು 10ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 5ನೇ ತಿಂಗಳು 2024ಕ್ಕೆ ರವಿಯು ವೃಷಭ ರಾಶಿಗೆ ಪ್ರವೇಶ ಮಾಡಿ ವೃಷಭ ಸಂಕ್ರಮಣವಾಗ್ತಾ ಇದೆ. ಇನ್ನು 19ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಶುಕ್ರ ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ವೃಷಭ ರಾಶಿಗೆ ಬಂದು ಅಲ್ಲಿ ಗುರುವಿನ ಜೊತೆಗೆ ಸೇರ್ತಾ ಇರ್ತಕ್ಕಂತಹದ್ದು. ಗುರು ಶುಕ್ರ ರವಿ ಗ್ರಹದ ಒಟ್ಟಾರೆ ಸಂಯೋಗ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ 31ನೇ ತಾರೀಕಿನಂದು ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಈ ಎಲ್ಲ ರಾಶಿಗಳ ಸಂಚಾರದ ಫಲಗಳು ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಅದರ ಜೊತೆಗೆ ಈ ಮಾಸದ ವಿಶೇಷತೆ ಅಂತ ನೋಡಿದ ಸಂದರ್ಭದಲ್ಲಿ 10ನೇ ತಾರೀಕಿಗೆ ಅಕ್ಷಯ ತದಿಗೆ ಇರತಕ್ಕಂಥದ್ದು. ಎಲ್ಲರೂ ಸಹ ಅಕ್ಷಯ ತದಿಗೆಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರನ್ನು ಒಲಿಸಿಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಸಂಪೂರ್ಣವಾದ ಅನುಗ್ರಹ ಉಂಟಾಗ್ತದೆ. ಎಷ್ಟೋ ಜನರಿಗೆ ಈ ಅಕ್ಷಯ ತದಿಗೆ ದಿವಸ ಚಿನ್ನ ಖರೀದಿ ಮಾಡಿದರೆ ಅಕ್ಷಯವಾಗುತ್ತೆ ಅನ್ನುವಂತಹ ಭಾವನೆ ಇದೆ. ಆದರೆ ಅದು ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ತಪ್ಪು ಭಾವನೆಗಳೇ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಶಾಸ್ತ್ರದ ಆಧಾರ ಖಂಡಿತವಾಗಿಯೂ ಇಲ್ಲ. ಅಕ್ಷಯ ತದಿಗೆ ಎಂದು ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದಾ ಅಂತ ತುಂಬ ಜನ ಕೇಳಿದ್ದೀರಿ. ಹೌದು, ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದು. ಆದರೆ ಯಾರಿಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂಗಡಿಯವನಿಗೆ ಹೊರತು ನಿಮಗಂತೂ ಖಂಡಿತ ಅಲ್ಲ. ಹಾಗಾಗಿ ನಿಮಗೆ ಇಚ್ಛೆ ಇದ್ದರೆ, ನಿಮಗೇನಾದರೂ ಒಡವೆಗಳನ್ನು ತೆಗೆದುಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ತೆಗೆದುಕೊಳ್ಳಿ. ಅಕ್ಷಯ ತದಿಗೆಯ ಹೆಸರನ್ನೇ ಇಟ್ಕೊಂಡು ಮಾತ್ರ ತಗೊಳ್ಳೋದಕ್ಕೆ ಹೋಗೋದು ಬೇಡ. ಅದರಿಂದ ಯಾವುದೇ ರೀತಿಯಾಗೂ ಅನುಕೂಲಗಳೇನೂ ಇಲ್ಲ. ಇತ್ತೀಚೆಗೆ 1-2 ದಶಕದಿಂದ ಈ ಆಚರಣೆ ಹುಟ್ಕೊಂಡಿದೆಯೇ ಹೊರತು ಪೂರ್ವಕಾಲದಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಅದರ ಜೊತೆಗೆ ಇನ್ನು 8ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವಿಶೇಷವಾಗಿ ನಡೀತಾ ಇರತಕ್ಕಂತಹ ಶ್ರೀ ಲಲಿತಾ ಮಹಾಯಾಗ. ನಿಮ್ಮೆಲ್ಲರ ಸಂಕಷ್ಟಗಳು ದೂರ ಆಗಬೇಕು, ನೋವುಗಳು ಆಚೆ ಹೋಗಬೇಕು, ನಲಿವುಗಳು ನಿಮ್ಮ ಬದುಕಿನ ಒಳಗಡೆ ಬರಬೇಕು, ಉದ್ಯೋಗದಲ್ಲಿ ಉದ್ಯಮದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು. ಮಾಟ ಮಂತ್ರ ಕೃತಿಮ ದೋಷಗಳಿಂದ ಬಳಲ್ತಾ ಇದ್ದರೆ ಅದರಿಂದೆಲ್ಲ ನೀವು ಹೊರಗಡೆ ಬಂದು, ಆ ದೋಷಗಳಿಂದೆಲ್ಲ ಹೊರಗಡೆ ಬಂದು ಸುಖವಾದಂತಹ ವಾತಾವರಣ ನಿಮ್ಮ ಬದುಕಿನಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಸ್ವಲ್ಪ ಅಲ್ಲ, ಅಲ್ಪ ವಿರಾಮವಲ್ಲ, ಪೂರ್ಣ ವಿರಾಮವನ್ನು ಇಡಬೇಕು. ಅದರ ಜೊತೆಗೆ ಈಗಾಗಲೇ ಬಿರು ಬೇಸಿಗೆಯ ಕಾಲ, ವಿಪರೀತವಾಗಿರ್ತಕ್ಕಂತಹ ಈ ಬಿರು ಬೇಸಿಗೆಯ ಕಾಲಕ್ಕೆ ಎಲ್ಲರಿಗೂ ಸಹ ಉನ್ನತವಾಗಿರ್ತಕ್ಕಂತಹ ಜೀವಗಳು ಉಳಿಬೇಕು ಅಂದರೆ ಮಳೆ ಚೆನ್ನಾಗಿ ಆಗಬೇಕು, ಆಹಾರ ಚೆನ್ನಾಗಿ ಬೆಳಿಬೇಕು, ನದಿಗಳು ಮೈದುಂಬಿ ಹರಿಬೇಕು, ಕೆರೆಕಟ್ಟೆ ಬಾವಿಗಳೆಲ್ಲ ತುಂಬಿ ತುಳುಕಬೇಕು. ಅದಕ್ಕೆ ವರುಣದೇವರ ಅನುಗ್ರಹವಾಗಬೇಕು. ಮನುಷ್ಯನ ಸಂಕಷ್ಟಗಳು ಕಳೆದು ವರುಣದೇವರು ಸಂಪೂರ್ಣ ಕೃಪಾಶೀರ್ವಾದವನ್ನು ನಮ್ಮ ಮೇಲೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಕಮಲದ ಹೂಗಳ ಆಹುತಿಯನ್ನು ಕೊಟ್ಟು ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಕಮಲದ ಹೂಗಳ ಆಹುತಿ ಅಂತ ಹೇಳಿದ್ರೆ ವಿಶೇಷವಾಗಿ ವರುಣನ ಆಕರ್ಷಣೆ ನೋಡಬಹುದು. ಖಂಡಿತವಾಗಿ ಒಂದು ಪವಾಡ ನಡೆಯುತ್ತೆ. ಅಮ್ಮನವರು ಖಂಡಿತವಾಗಿಯೂ ನಡೆಸ್ಕೊಟ್ಟೇ ಕೊಡ್ತಾರೆ. ಇದಾದ ನಂತರದಲ್ಲಿ ವರುಣದೇವರು ತುಂಬ ಚೆನ್ನಾಗಿ ಅನುಗ್ರಹ ಮಾಡೇ ಮಾಡ್ತಾರೆ. ವರುಣದೇವರ ಆ ಅನುಗ್ರಹ ನಮಗಂತೂ ಬಹಳ ಸಂತೋಷ ಕೊಡುತ್ತೆ. ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡ್ತೀರಿ. ಆ ಯಾಗಕ್ಕೆ ತಾವೆಲ್ಲರೂ ಸಹ ಬರಬೇಕು ಅಂತಂದರೆ ಎಲ್ಲಿ ಬರಬೇಕು? ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ ಮೂಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗೋ ಮುಖ್ಯ ರಸ್ತೆಯ ಬಲಭಾಗದಲ್ಲೇ ಬರುತ್ತೆ. ಅಲ್ಲಿ ಬಂದು
ನೀವು ದೇವರ ಕೃಪೆಗೆ ಪಾತ್ರರಾಗಬಹುದು. ಅಲ್ಲಿ ಬಂದಂಥವರು ವಿಶೇಷವಾಗಿ ನಿಮ್ಮ ಶಕ್ತ್ಯಾನುಸಾರ ಪೂಜೆಗಳನ್ನು ಮಾಡಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಮಾಡಿಸೋಕೆ ಸಾಧ್ಯವೇ ಇಲ್ಲ ಅಂದವರು ಕಡೇ ಪಕ್ಷ ಬಂದು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಅಮ್ಮನವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮುಂದೆ ನಿಮಗೆ ಮಾಡುವ ಶಕ್ತಿ ಅಮ್ಮನವರೇ ಕೊಡ್ತಾರೆ. ಏನು ಯೋಚನೆ ಮಾಡೋದು ಬೇಡ. ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ನಡೀತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹ ಲಲಿತಾ ಮಹಾಯಾಗಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ನೀವು ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕಳಿಸ್ಕೊಡ್ತಾರೆ. ಇನ್ನು ನಾನು ಈಗಾಗಲೇ ಹೇಳಿದಂತಹ ಗ್ರಹಸ್ಥಿತಿಗಳ ಬದಲಾವಣೆಯಿಂದಾಗಿ ಮತ್ತು ಆ ಗ್ರಹಸ್ಥಿತಿಗಳು ವೃಶ್ಚಿಕ ರಾಶಿಯವರಿಗೆ ಯಾವ ಸ್ಥಾನಗಳಲ್ಲಿ ಸಂಚಾರ ಮಾಡುತ್ತೆ ಅದರ ಆಧಾರದ ಮೇಲೆ ಮೇ ತಿಂಗಳಲ್ಲಿ ಆಗಬಹುದಾದಂತಹ ಫಲಾನುಫಲಗಳನ್ನು ಮತ್ತು ಘಟಿಸಬಹುದಾದಂತಹ ಘಟನೆಗಳನ್ನು ಲೆಕ್ಕಾಚಾರ ಮಾಡಿದ ಸಂದರ್ಭದಲ್ಲಿ ಅತ್ಯದ್ಭುತವಾದಂತಹ ಯೋಗದ ಫಲಗಳನ್ನು ವೃಶ್ಚಿಕ ರಾಶಿಯವರು ಅನುಭವಿಸ್ತೀರಿ. ಬಹಳ ಶುಭ ರೀತಿಯಾದ ವಾತಾವರಣವನ್ನು ಈ ಒಂದು ಮೇ ತಿಂಗಳಲ್ಲಿ ಸಪ್ತಮ ಗುರು ಅರ್ಧಾಷ್ಟಮ ಶನಿಯ ಪ್ರಭಾವವಿದ್ದರೂ ಅಂತಹ ತೊಂದರೆ ತಾಪತ್ರಗಳೆಲ್ಲ ಏನಾಗೋದಿಲ್ಲ. ಕಾರಣ ನೇರವಾದ ಗುರುಬಲವು ನಿಮ್ಮ ಸಪ್ತಮಕ್ಕೆ ಬಂದು ಸಪ್ತಮ ಸ್ಥಾನದಿಂದ ನೇರವಾಗಿ ನಿಮ್ಮ ರಾಶಿಯ ವೀಕ್ಷಣೆ ಮಾಡ್ತಾ ಇರೋದು. ಕೇಂದ್ರ ಸ್ಥಾನದಿಂದ ನಿಮ್ಮ ರಾಶಿಯ ವೀಕ್ಷಣೆ ಮಾಡ್ತಿರುವಂಥದ್ದು. ಕೋಟಿ ಪಾಪಗಳು ನಾಶವಾಗ್ತಕ್ಕಂಥದ್ದು, ಕೋಟಿ ದೋಷಗಳು ನಾಶವಾಗ್ತಕ್ಕಂಥದ್ದು. ಅದರ ಜೊತೆಗೆ ನೂತನವಾಗಿರ್ತಕ್ಕಂಥ ವ್ಯಾಪಾರ ಉದ್ದಿಮೆ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕೂ ಇದು ಬಹಳ ಸಕಾಲವಾಗಿರ್ತಕ್ಕಂಥದ್ದು. ನೀವು ಬೇರೆಯವರಿಗೆ ಪ್ರತಿಸ್ಪರ್ಧೆಯನ್ನು ಕೊಡುವಂತಹ ಕಾಲ, ಬೇರೆಯವರಿಗೆ ಪೈಪೋಟಿಯನ್ನು ಕೊಡ್ತೀರಿ. ವ್ಯಾಪಾರ ವ್ಯವಹಾರ ಉದ್ಯಮ ಕ್ಷೇತ್ರಗಳಲ್ಲಿ, ಉದ್ಯೋಗದ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬಹಳಷ್ಟು ಮನ್ನಣೆಯೂ ಸಿಗುತ್ತೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ವೃಶ್ಚಿಕ ರಾಶಿಯವರು ನೀವು ನೋಡಬಹುದು. ಮನೆಯ ಹೊರಗು ಮತ್ತು ಮನೆಯ ಒಳಗು ಮನ್ನಣೆಗಳು ಜಾಸ್ತಿ ಆಗ್ತಿದೆ. ಯಾರೋ ಬಲ್ಲವರು ಹೇಳುತ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ಆತುರ ಎಲ್ಲದಕ್ಕೂ ತೀಕ್ಷ್ಣ. ಮನ್ನಣೆ ಬೇಕು ಎಲ್ರಿಗೂ. ಅವನು ಹೊಟ್ಟೆನಲ್ಲಿ ಹಸಿವಿಟ್ಕೊಂಡು ಕೂತ್ಕೊಂಡಿದ್ರು ಸಹ ನೀನು ರಾಜ, ನೀನು ಮಹಾನ್ ಯೋಗವಂತ, ಹಾಗೆ ಹೀಗೆ ಅಂತೆಲ್ಲ ಹೇಳಿದರೆ ಅವನಿಗೆ ಆ ಕ್ಷಣಕ್ಕೆ ಅವನು ಹಸಿವನ್ನೇ ಮರೆತೋಗ್ತಾನೆ. ಅವನಿಗೆ ಸಿಗಬೇಕಾಗಿರ್ತಕ್ಕಂಥ ಮನ್ನಣೆ ಅವನಿಗೆ ಸಿಕ್ಕಿದ್ರೆ, ಅಥವಾ ಅನಿವಾರ್ಯವೋ ಅನಾವಶ್ಯಕವೋ ಅವಶ್ಯಕತೆಯೋ ಗೊತ್ತಿಲ್ಲ, ಮನ್ನಣೆ ಅನ್ನೋದನ್ನು ಕೊಟ್ಬಿಟ್ರೆ ಮನುಷ್ಯ ಏನು ಬೇಕಾದರೂ ಮಾರತು ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮ್ಮ ಮೇಲೆ ಇದ್ದಂತಹ ಅಪವಾದಗಳು, ಅಪನಿಂದನೆಗಳು, ಅಪಕೀರ್ತಿಗಳಿಂದ ಆಚೆ ಬಂದು ಒಂದು ಒಳ್ಳೆಯ ಶುಭ ರೀತಿಯಾದ ವಾತಾವರಣವನ್ನು ಅನುಭವಿಸ್ತೀರಿ. ಅನೇಕ ತೊಡಕುಗಳಿಂದ ಆಚೆ ಬರ್ತೀರಿ. ಶತ್ರುಗಳ, ಹಿತಶತ್ರುಗಳ ಕುತಂತ್ರಗಳು, ಕಿರುಕುಳಗಳು, ಕೈವಾಡಗಳು ಇದ್ದರೂ ಅದೆಲ್ಲವನ್ನ ನೀವು ಮೀರಿ ಈ ತಿಂಗಳು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಒಂದು ಒಳ್ಳೆ ರೀತಿಯಾದ ಜೀವನವನ್ನು ನೀವು ಈ ತಿಂಗಳು ಅನುಭವಿಸ್ತೀರಿ. ಅದಕ್ಕೆ ನಿಮ್ಮ ಜನ್ಮಜಾತಕವು ಸಹ ಸಪೋರ್ಟ್ ಮಾಡಬೇಕಷ್ಟೆ. ಜನ್ಮಜಾತಕವು ಸಪೋರ್ಟ್ ಮಾಡ್ತು ಅಂತಂದರೆ ನಿಮ್ಗೆ ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ನೋಡಬಹುದು. ಕುಟುಂಬದಲ್ಲಿನ ಅಂತಃಕಲಹಗಳು ನಿಧಾನವಾಗಿ ದೂರ ಆಗ್ತವೆ. ಮನಸ್ತಾಪಗಳು ಹರಿದು ಹೋಗ್ತವೆ. ಒಡೆದಿದ್ದಂತಹ ಕುಟುಂಬಗಳು ಮತ್ತೆ ಮರು ಸೇರ್ತಕ್ಕಂಥದ್ದು, ಕೂಡುವಿಕೆ ಆಗ್ತಕ್ಕಂಥದ್ದು ಆಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಪಾರವಾದ ಯಶಸ್ಸನ್ನು, ಪ್ರಗತಿಯನ್ನು ನೀವು ಕಾಣ್ತೀರಿ. ಹಣಕಾಸಿನ ಅಭಿವೃದ್ಧಿಯು ತುಂಬ ಚೆನ್ನಾಗಿ ಆಗ್ತದೆ. ಕೆಲವೊಂದು ಕ್ಷಣಗಳಲ್ಲಿ ನೀವು ಬಂಧುಗಳಿಂದ ದೂರ ಇರೋದು ತುಂಬಾನೇ ಉತ್ತಮವಾದ ಸಂಗತಿ. ಅದು ಬಿಟ್ಟು ಮತ್ತೆ ಪುನಃ ನೀವು ಬಂಧುಗಳ ಜೊತೆಗೆ ಸೇರೋದ್ರಿಂದ, ಬಂಧುಗಳ ಜೊತೆಗೆ ಮತ್ತೆ ಪುನಃ ಕೈ ಮಿಲಾಯಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಪುನಃ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಹುಷಾರು. ಯಾವುದೇ ಕಾರಣಕ್ಕೂ ಬಂಧುಗಳನ್ನು ದಿಢೀರಂತ ನಂಬೋದು, ಅವರಿಗೆ ನೀವು ಆಸರೆಯಾಗೋದು ಅದೆಲ್ಲ ಮಾಡಕ್ಕೆ ಹೋಗೋದು ಬೇಡ. ಅವರಿಂದ ನೀವು ಆಸರೆ ತಗೊಳ್ಳೋದು ಬೇಡ, ನೀವು ಅವ್ರಿಗೆ ಆಸರೆಯಾಗಿರೋದು ಬೇಡ. ತೊಂದರೆನೇ. ಅತಿಯಾಗಿ ಈ ತಿಂಗಳು ಯಾರನ್ನು ನಂಬೇಡಿ. ವೃಶ್ಚಿಕ ರಾಶಿಯವರು ಮೊದಲೇ ಮುಠಾಳರು, ಮೂಢರು. ಎಲ್ಲರನ್ನ ಅತಿ ಶೀಘ್ರವಾಗಿ ನಂಬಿಬಿಡ್ತೀರಿ. ಪರೀಕ್ಷೆಗೆ ಒಳಪಡಿಸಲ್ಲ. ಅದರಿಂದ ನೀವೇ ತೊಂದರೆ ತಾಪತ್ರಗಳನ್ನು ಅನುಭವಿಸ್ತೀರಿ. ಹುಷಾರು. ವಾಹನಗಳಿಂದ ಒಂದಿಷ್ಟು ನಷ್ಟ ಆಗ್ತಕ್ಕಂಥದ್ದು, ವಾಹನ ಮಾರಾಟಗಳಿಂದ ಸ್ವಲ್ಪ ಜಾಗ್ರತೆಯಾಗಿರಿ. ಅಥವಾ ತುಂಬಾನೇ ಅವಶ್ಯಕತೆ ಇಲ್ಲ ಅಂದರೆ ಈ ತಿಂಗಳು ಮಾರಕ್ಕೆ ಹೋಗೋದು ಬೇಡ, ಮುಂದಿನ ತಿಂಗಳು ನೋಡ್ಕೊಂಡ್ರೆ ಆಗತ್ತೆ. ಇನ್ನು ಕೈಗೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಾನು ಆಗಲೇ ಹೇಳಿದ ಹಾಗೆ ಅಪಾರವಾದಂತಹ ಯಶಸ್ಸನ್ನು ನೋಡ್ತೀರಿ. ವೆಚ್ಚ ಸ್ವಲ್ಪ ಕಡಿಮೆ ಆಗ್ತದೆ.
ಶ್ರಮವೂ ಸಹ ಕಾರ್ಯಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಪ್ರತಿಫಲಗಳು ಹೆಚ್ಚಿಗೆ ಸಿಗ್ತಕ್ಕಂಥದ್ದು, ಶುಭ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ, ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರ ಕಾರ್ಯಗಳಲ್ಲೂ ವಿಚಾರಧಾರೆಗಳಲ್ಲೂ ಬಹಳ ಪ್ರಗತಿಯನ್ನು ನೋಡ್ತೀರಿ. ಈ ಒಂದು ಸಕಾಲದಲ್ಲಿ ಈಗಾಗಲೇ ವೈಧವ್ಯವನ್ನ ಅಥವಾ ವಿವಾಹ ವಿಚ್ಛೇದನಕ್ಕೆ ಒಳಪಟ್ಟಂತಹ ಸ್ತ್ರೀಯರಿಗೆ ತುಂಬ ಒಳ್ಳೆ ತಿಂಗಳು. ಮರು ವಿವಾಹ ಮಾಡ್ಕೊಳ್ಳೋದಕ್ಕೆ ಈ ತಿಂಗಳು, ಎರಡನೇ ಮದುವೆಗೋ ಅಥವಾ ಮರು ವಿವಾಹಕ್ಕೋ ಈ ತಿಂಗಳು ಬಹಳ ಒಳ್ಳೆಯದು. ಕೆಲವರು ಕೇಳ್ತಿರ್ತಾರೆ, ಗುರುಗಳೇ ನಾನು ಮದುವೆ ಮಾಡ್ಕೊಂಡಂತಹ ಟೈಮ್ ಚೆನ್ನಾಗಿರಲಿಲ್ಲ, ಈಗ ಮರುಮಂಗಲ್ಯ ಧಾರಣೆ ಮಾಡಿಸ್ಕೊಂಬಿಡೋಣ ಅಂತ ತುಂಬ ಜನ ಕೇಳ್ತಾರೆ. ಇಲ್ಲಿ ನೋಡಿ, ಒಂದ್ಸಲ ತಾಳಿ ಕಟ್ಟಿದ್ಮೇಲೆ ಮುಗೀತು, ಪುನಃ ಅದನ್ನು ಬಿಚ್ಚಿ ಮತ್ತೆ ಕಟ್ಟೋದು ಅದು ಶಾಸ್ತ್ರ ಸಮ್ಮತವೂ ಅಲ್ಲ, ಶಾಸ್ತ್ರಬದ್ಧವೂ ಅಲ್ಲ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮನ್ನಣೆಯೂ ಸಹ ಇಲ್ಲ. ಅದು ಅಲ್ಲದೆ ಜವಾಬ್ದಾರಿಯನ್ನು ನಿಭಾಯಿಸಕ್ಕೆ ಬರದೇ ಇರತಕ್ಕಂಥ ಪುರುಷನು, ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಸಹಕರಿಸದೇ ಇರತಕ್ಕಂಥ ಪತ್ನಿಯು, ನೀವೆಷ್ಟೇ ಸಲ ಮಾಂಗಲ್ಯ ಧಾರಣೆಗಳನ್ನು ಮುರು ಮಾಡಿಕೊಂಡ್ರು ಅದು ಉಪಯೋಗಕ್ಕೆ ಬರಲ್ಲ. ಜವಾಬ್ದಾರಿಯನ್ನು ನಿಭಾವಣೆ ಮಾಡ್ಕೊಂಡು ಹೋಗೋದು ತುಂಬಾ ಮುಖ್ಯ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ, ವಕೀಲರ ಕೆಲಸ ಮಾಡುವಂಥವ್ರಿಗೆ, IT ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು, ಗಾರ್ಮೆಂಟ್ಸ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರಿಗೆ, ಪುಸ್ತಕಗಳ ಮಾರಾಟಗಾರರಿಗೆ, ಪ್ರಕಾಶಕರುಗಳಿಗೆ, ಮುದ್ರಕರುಗಳಿಗೆ, ಅರಳೆ ವ್ಯಾಪಾರಸ್ಥರಿಗೆ, ಎಣ್ಣೆ ಕಾಳುಗಳ ವ್ಯಾಪಾರಸ್ಥರಿಗೆ ಬಹಳ ಲಾಭಗಳನ್ನು ನೀವು ಈ ತಿಂಗಳು ನೋಡಬಹುದು. ಚೆನ್ನಾಗಿರ್ತಕ್ಕಂಥ ತಿಂಗಳು ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಬಹಳ ಶುಭದ ಯೋಗ ಫಲಗಳನ್ನು ವೃಶ್ಚಿಕ ರಾಶಿಯವರು ಅನುಭವಿಸ್ತೀರಿ. ಒಮ್ಮೆ ನಿಮ್ಮ ಜನ್ಮಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಆ ಜನ್ಮಜಾತಕದ ಆಧಾರದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಿದ್ದರೆ ಪರಿಹಾರವನ್ನು ಮಾಡಿಕೊಂಡು ಮುಂದುವರಿಯಿರಿ. ನಿಮ್ಮ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ. ಇರುವಂತಹ ಎಲ್ಲ ನೆಮ್ಮದಿಗಳು ನಿಮಗೂ ಸಹ ಬರಲಿ. ಕಣ್ಣಲ್ಲಿ ರಕ್ತದ ಕೋಡಿಯನ್ನು ಹರಿಸಿದ್ದೀರಿ ಕೆಲ ತಿಂಗಳುಗಳಿಂದ, ಹತ್ತತ್ರ 1-1.5 ವರ್ಷದಿಂದ. ಅದೆಲ್ಲವೂ ಸಹ ಮುಗಿಲಿ. ಶುಭವಾದ ವಾತಾವರಣ ನಿಮ್ಮ ಜೀವನಕ್ಕೆ ಬರಲಿ ಅಂತ ಹೇಳ್ತಾ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇನೆ. ನಿಮಗೆ ಈ ಒಂದು ತಿಂಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಪರಿಹಾರವನ್ನು ನೋಡೋಣ. ಇನ್ನು ದಿನಾಂಕ 8ನೇ ತಾರೀಕು 5ನೇ ತಿಂಗಳು ಚೈತ್ರ ಅಮಾವಾಸ್ಯೆ, ಅಷ್ಟೇತದಿಗೆ ಅಮಾವಾಸ್ಯೆ ಎಂದು ತಾವೆಲ್ಲರೂ ಅಲ್ಲಿ ಲಲಿತಾ ಯಾಗದಲ್ಲಿ ಪಾಲ್ಗೊಳ್ಳಿ. ಪಶ್ಚಿಮ ವಾಹಿನಿ, ಶ್ರೀರಂಗಪಟ್ಟಣ, ಮೂಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ಅದರ ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ಸಾಮಾಜಿಕ ಪರಿಹಾರ ಇರುವಂತಹ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿ. ಅದಾದ ನಂತರದಲ್ಲಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ, ಪ್ರಾಣಿಗಳಿಗೆ ಆಸರೆ ಸಿಗತ್ತೆ. ಒಳ್ಳೆ ರೀತಿಯಾದಂತಹ ಏಳಿಗೆಯು ಬದುಕಿನಲ್ಲಿ ಸಿಗುವ ಹಾಗೆ ಆಗ್ತದೆ. ಮುಂದೆ ಒಟ್ಟಾರೆಯಾಗಿ ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಜೀವನದಲ್ಲಿ ಸೌಖ್ಯಗಳು ಉಂಟಾಗಲಿ, ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ನಿಮಗೆ ಬರದಂತೆ ನಿಮ್ಮ ಜೀವನ ಮುಂದುವರ್ಕೊಳ್ತಾ ಹೋಗಲಿ ಅಂತ ಹೇಳ್ತಾ ಈ ಒಂದು ಮೇ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.